ಊಟ ಆದ ತಕ್ಷಣ ಎಷ್ಟೇ ನಾನು ಓದಲಿಕ್ಕೆ ಕೂತ್ಕೊಳ್ಬೇಕು ಅಂದರೂ ಕೂತ್ಕೊಳ್ಳಿಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ. ಯಾಕಂದರೆ ನಿದ್ದೆ ಆ ಥರ ಎಳೀತಾ ಇತ್ತು. ಅದಕ್ಕೋಸ್ಕರನೇ ನಾನು ನನ್ನ ಯೂಟ್ಯೂಬ್ ಚಾನಲ್ ಮಿಷನ್ ಟೀಚರ್ ಅಕಾಡೆಮಿಗೆ ಅಪ್ಲೋಡ್ ಮಾಡಲಿಕ್ಕೆ ನನಗೆ ಗ್ರಾಮರ್ ವಿಡಿಯೋ ಬೇಕಿತ್ತು. ಅದನ್ನು ಎಡಿಟ್ ಮಾಡ್ತಾ ಕೂತ್ಕೊಂಡೆ. ಅದರಿಂದ ನಿದ್ದೆ ಸ್ವಲ್ಪ ಹೋಗತ್ತೆ ಅಂತ ಅನ್ನಿಸ್ತು. ನೆಕ್ಸ್ಟ್ ನಾನು ಎಜುಕೇಷನ್ ಸೈಕಾಲಜಿಯನ್ನು ತಗೊಂಡೆ. ಯಾಕಂದರೆ ಬಿ ಎಡ್ನಲ್ಲಿ ಓದಿದ್ದು, ಬಿ ಎಡ್ನಲ್ಲೇ ಫಸ್ಟ್ ಅಟೆಂಪ್ಟಲ್ಲೇ ಟಿ ಇ ಟಿನೂ ಕ್ಲಿಯರ್ ಆಗಿರೋದ್ರಿಂದ ಆಮೇಲೆ ಓದುವಂಥ ಚಾನ್ಸಸ್ ಸಿಗಲಿಲ್ಲ. ಯಾಕಂದರೆ ಸಿ ಇ ಟಿನೂ ಕರೀಲಿಲ್ಲ, ಎಚ್ ಎಸ್ ಟಿ ಆರು ಕರೀಲಿಲ್ಲ. ಅದಕ್ಕೋಸ್ಕರ ಓದುವಂಥ ಪ್ರಮೇಯ ನಮಗೆ ಬರಲಿಲ್ಲ. ಇದು ನಾನು ಬಿ ಎಡ್ನಲ್ಲಿ ಮಾಡ್ಕೊಂಡಿರುವಂಥ ನೋಟ್ಸು. ಈ ಟೈಮ್ನಲ್ಲಿ ನಾನು ಬಿ ಎಡ್ ಟೀಚರ್ಸ್ನ ನೆನಪಿಸ್ಕೊಳ್ಳೇಬೇಕು. ಯಾಕಂದರೆ ಅವ್ರು ಅಷ್ಟು ಚೆನ್ನಾಗಿ ಕಲಿಸ್ತಾಯಿದ್ರು ಮತ್ತು ಸ್ಟ್ಯಾಂಡರ್ಡ್ ನೋಟ್ಸನ್ನು ಕೊಡ್ತಾಯಿದ್ರು. ಕೆಲವೊಬ್ಬರು ನೋಟ್ಸನ್ನು ಕೊಡ್ತಾ ಇರಲಿಲ್ಲ, ಆದರೂ ಪರವಾಗಿಲ್ಲ, ಎಲ್ಲ ಟಾಪಿಕನ್ನು ಅವರು ಟೀಚ್ ಮಾಡ್ತಾಯಿದ್ರು. ನಾವು ಕೆಲವೊಂದು ಟೆಕ್ಸ್ಟ್ ಬುಕ್ಕು ಅಥವಾ ವೀಡಿಯೋಸ್ಗಳನ್ನು ನೋಡಿ ನಾವೇ ನೋಟ್ಸನ್ನು ಮಾಡ್ಕೊಳ್ತಾ ಇದ್ವಿ. ಅದು ಸಹ ಒಂದು ಒಳ್ಳೆಯ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಎಲ್ಲ ಸ್ಪೂನ್ ಫೀಡಿಂಗ್ ಮಾಡಿದ್ರೆ ನಾವು ಮಾಡೋದೇನಲ್ವ. ಬಿ ಎಡ್ ಅಂದರೆ ಆಲ್ಮೋಸ್ಟ್ ಟೀಚರ್ ಆಗ್ತಾ ಇರೋರೆ. ಅದಕ್ಕೋಸ್ಕರ ನಾವು ರಿಸರ್ಚ್ ಮಾಡಿ ನೋಟ್ಸ್ ಮಾಡ್ಕೊಳ್ಳೋದನ್ನು ಆವಾಗಿಂದನೇ ಅಭ್ಯಾಸ ಮಾಡ್ಕೊಳ್ಬೇಕು, ರೂಢಿಸ್ಕೊಳ್ಬೇಕು. ಇಲ್ಲಾಂದರೆ ಮಕ್ಕಳಿಗೆ ನಾವು ಹೇಗೆ ನೋಟ್ಸ್ ಕೊಡಲಿಕ್ಕೆ ಸಾಧ್ಯ ಅಲ್ವಾ. ಸೊ ಈ ಸೈಕಾಲಜಿ ಕ್ವೆಶನ್ಸ್ ಎಲ್ಲ ಆಲ್ಮೋಸ್ಟ್ ಅಪ್ಲಿಕೇಶನ್ ಬೇಸ್ಡ್ ಇರುತ್ತೆ, ಕ್ಲಾಸ್ ರೂಮ್ ಅಪ್ಲಿಕೇಶನ್ಸು. ನೀವು ಥಿಯರಿಯನ್ನು ಇನ್ಡೆಪ್ತಾಗಿ ಓದ್ಕೊಂಡಿದ್ರೆ ಮಾತ್ರ ಈ ಕ್ವೆಶನ್ಸ್ಗಳಿಗೆ ಆನ್ಸರನ್ನು ನೀವು ಆರಾಮಾಗಿ ಐಡೆಂಟಿಫೈ ಮಾಡ್ಬೋದು. ಇಲ್ಲಾಂದರೆ ಎಮ್ ಸಿ ಕ್ಯೂ ಇದ್ದರೂ ಸಹ ನಮಗೆ ಕನ್ಫ್ಯೂಸ್ ಆಗುತ್ತೆ, ಇದಾ ಅಂತ ತುಂಬ ತಲೆ ತಿಂತಾ ಇರುತ್ತೆ. ಒಂದೊಂದು ಕ್ವೆಶನ್ನಿಗೆ ನಾವು ತುಂಬ ಟೈಮ್ ವೇಸ್ಟ್ ಮಾಡ್ತಾ ಹೋದರೆ ಆಮೇಲೆ ಎಷ್ಟೋ ಕ್ವೆಶನನ್ನು ಸ್ಕಿಪ್ ಮಾಡಬೇಕಾದಂತಹ ಪರಿಸ್ಥಿತಿನೂ ಬಂದೊದಗಬಹುದು. ಅದಕ್ಕೋಸ್ಕರನೇ ಇನ್ಡೆಪ್ತಾಗಿ ಎಲ್ಲರೂ ಓದೋಣ, ಆಯಿತಾ. ನನ್ನನ್ನು ಇನ್ಕ್ಲೂಡ್ ಆಗಿ ನಿಮಗೂ ಸಹ ಹೇಳ್ತಾ ಇದ್ದೇನೆ. ಇನ್ಡೆಪ್ತಾಗಿ ಥಿಯರಿಯನ್ನು ಅರ್ಥ ಮಾಡಿಕೊಂಡ್ರೆ ಅದರ ಬೇಸ್ಡ್ ಯಾವುದೇ ಕ್ವೆಶನ್ ಕೇಳಿದ್ರೂ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೈಕಾಲಜಿ ಓದಾದ ನಂತರ ನಾನು ಜಿ ಕೆಯನ್ನು ಯೂಟ್ಯೂಬಲ್ಲಿ ಕೇಳ್ತಾ ಇದ್ದೇನೆ ಅಷ್ಟೇ. ಅದನ್ನೇನು ಇನ್ಡೆಪ್ತ್ ಓದೋಕ್ಕೆ ಹೋಗಲ್ಲ. ಜಸ್ಟ್ ಕ್ವೆಶನ್ ಎಮ್ ಸಿ ಕ್ಯೂ ಕ್ವೆಶನ್ ಸಿರೀಸ್ ಇರುತ್ತಲ್ಲ, ಅದನ್ನು ನಾನು ಕೇಳ್ತಾ ಇದ್ದೇನೆ. ಯಾಕಂದರೆ ನೀವು ಜಿ ಕೆಯನ್ನು ಎಷ್ಟೇ ಓದಿದರೂ ಸಹ ಎಷ್ಟು ಅಂತ ನಮ್ಮ ತಲೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗತ್ತೆ ಅಲ್ವಾ. ಎಷ್ಟೊಂದು ನೇಮ್ಸ್ಗಳಿರುತ್ತೆ, ಎಷ್ಟು ಅವಾರ್ಡ್ಸ್ಗಳಿರುತ್ತೆ ಅಥವಾ ಇಯರ್ಸ್ಗಳಿರುತ್ತೆ. ಅವೆಲ್ಲನೆಲ್ಲವನ್ನು ನೆನಪಿಟ್ಕೊಳ್ಳಿಕ್ಕೆ ಅಸಾಧ್ಯ. ಬಟ್ ನೀವು ಓದುವಾಗಲೇ ಯಾವುದಾದ್ರೂ ಒಂದು ನಿಮ್ಮ ಲೈಫ್ ಮೂಮೆಂಟ್ಸಿಗೆ ಅದನ್ನು ಕಂಪೇರ್ ಮಾಡಿಕೊಂಡಿದ್ದರೆ ನೆನಪಿಟ್ಕೊಳ್ಬೋದು. ಯಾಕಂದರೆ ಎಮ್ ಸಿ ಕ್ಯೂ ಇರೋದ್ರಿಂದ ನೆನಪಾಗ್ಬೋದು ಅಂತ ಅಷ್ಟೇ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋಸಲ್ಲಿ ಎಮ್ ಸಿ ಕ್ಯೂ ಕ್ವೆಶನ್ಸನ್ನು ಕೇಳ್ತಾ ಇದ್ದೇನೆ. ನೆಕ್ಸ್ಟು ನಾನು ಕನ್ನಡ ಗ್ರಾಮರನ್ನು ಆಲ್ರೆಡಿ ಸಮಾಸದ ನೋಟ್ಸನ್ನು ಮಾಡ್ಕೊಂಡಿದ್ದೆ. ಅದನ್ನು ಇನ್ನೊಮ್ಮೆ ಗ್ಲ್ಯಾನ್ಸ್ ಮಾಡ್ಕೊಳ್ತಿದ್ದೇನೆ. ಯಾಕಂದರೆ ನಾನು ಕನ್ನಡ ಲಾಸ್ಟ್ ಓದಿದ್ದು ಪಿ ಯು ಸಿಯಲ್ಲಿ. ನನಗೆ ಕನ್ನಡ ಟಚ್ಚೇ ತಪ್ಪೋಗಿತ್ತು ಅಂದರೂ ತಪ್ಪಾಗಲಿಕ್ಕಿಲ್ಲ. ಅದಕ್ಕೋಸ್ಕರ ಒಮ್ಮೆ ಗ್ಲ್ಯಾನ್ಸ್ ಮಾಡಿಕೊಂಡೆ. ಇದು ನನ್ನ ಸ್ನ್ಯಾಕ್ ಟೈಮ್. ಜಿ ಕೆ ವಿಡಿಯೋವನ್ನು ನೋಡ್ತಾ ನಾನು ಸ್ನ್ಯಾಕ್ಸನ್ನು ತಿಂದು ಮುಗಿಸಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.